ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ಗೆ ಇವತ್ತು ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಬಟ್ ಸಂಭ್ರಮ ಇಲ್ಲ, ಯಾಕಂದ್ರೆ ದರ್ಶನ್ ಜೈಲಲ್ಲಿದ್ದಾರೆ. ವಿಜಯಲಕ್ಷ್ಮಿ ಇವತ್ತು ಒಂದು ಸ್ಪೆಷಲ್ ಪರ್ಮಿಷನ್ ಇತ್ತು, ಇವತ್ತು ಅವರ ಮ್ಯಾರೇಜ್ ಆನಿವರ್ಸರಿ ಇದ್ದಿದ್ದರಿಂದಾಗಿ ಅವರನ್ನ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಪತ್ನಿ ಮತ್ತೆ ಮಗನನ್ನ ನೋಡ್ತಾ ಇದ್ದಂತೆ ಬಿಗಿದಪ್ಪಿಕೊಂಡು ಹತ್ತಿದಾರಂತೆ ದರ್ಶನ್. ಮಗ ಮತ್ತು ಪತ್ನಿಯ ಮುಖ ನೋಡಿ ಕ್ಷಣಕಾಲ ಭಾವುಕರಾದರು. 8 ತಿಂಗಳ ಬಳಿಕ ಮೊದಲ ಬಾರಿಗೆ ಜೈಲಿನಲ್ಲಿ ಮುಖಾಮುಖಿ ಆಗ್ತಾರೆ. ಸೊ ಈ 8 ತಿಂಗಳಲ್ಲಿ ಏನು ಮತ್ತೆ ಬೇಲ್ ಕ್ಯಾನ್ಸಲ್ ಆಯಿತು, ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಅವರು ಜೈಲು ಪಾಲಾದರು. ಅದಾದ ನಂತರ ಈಗ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ಇವತ್ತು ಜೈಲಿಗೆ ಭೇಟಿ ನೀಡಿದರು. ಇವತ್ತಿಗೆ 23 ವರ್ಷ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಮದುವೆಯಾಗಿ. ಹೊರಗಡೆ ಇದ್ದಿದ್ರೆ ಸೆಲೆಬ್ರೇಷನ್ ಬೇರೆ ಇರ್ತಿತ್ತು. ಬಟ್ ಈಗ ಬದಲಾಗಿರುವಂಥ ಒಂದು ಸನ್ನಿವೇಶ, ಕೊಲೆ ಆರೋಪ ಹೊತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವಂಥ ದರ್ಶನ್ ಜೈಲಿನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಮತ್ತೆ ಅವರಿಗೇನು ಬೇಲ್ ಸಿಕ್ಕಿತ್ತು, ಹೊರಗಡೆ ಬಂದರು. ಬಟ್ ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಮತ್ತೆ ಅವರನ್ನು ಜೈಲಿಗೆ ಹಾಕಲಾಗಿದೆ. ಈಗ ಪರಪ್ಪನಾಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಬೇಲ್ಗೆ ಮನವಿಯನ್ನು ಸಲ್ಲಿಸಿದ್ರು. ಬಟ್ ಸುಪ್ರೀಂ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದೆ. 1 ವರ್ಷ ಕಾಲ ಬೇಲ್ ಕೊಡಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. 1 ವರ್ಷದಲ್ಲಿ ವಿಚಾರಣೆ ಮುಗಿದು ಸಾಕ್ಷಿಗಳ ಒಂದು ವಿಚಾರಣೆ ಎಲ್ಲವೂ ಕೂಡ ಮುಗಿದ ನಂತರ ಮತ್ತೆ ನೀವು 1 ವರ್ಷದ ನಂತರ ಬೇಕಾದ್ರೆ ಬೇಲ್ಗೆ ಅಪ್ಲೈ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಸೊ ಅದರಂತೆ ಈಗ ಇನ್ನೂ 1 ವರ್ಷ ದರ್ಶನ್ ಹೊರಗಡೆ ಬರಲ್ಲ, ಜೈಲಿನಲ್ಲೇ ಇರಬೇಕಾಗತ್ತೆ. ಸೊ ಇವತ್ತು 23ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, ಅವರ ಒಂದು ಮದುವೆ ಆ್ಯನಿವರ್ಸರಿ. ಸೊ ಹಾಗಾಗಿ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ಜೈಲ್ಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಾಲ್ತೇಶ್ ಜಗೇನ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಮಾಲ್ತೇಶ್, ಈಗ ಭೇಟಿ ಮಾಡಿ ಹೊರಟ್ರ ಅಥವಾ ಇನ್ನೂ ಎಷ್ಟೊತ್ತು ಕಾಲ ಭೇಟಿಗೆ ಅವಕಾಶ ಇರುವಂಥದ್ದು? ಒಳಗಿಂದ ಏನಾದರೂ ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗಿದೆಯಾ? ಈ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು ದರ್ಶನ್ ಅನ್ನುವಂಥದ್ದು ಏನು ಮಾಹಿತಿ ಇದೆ ಮಾಲ್ತೇಶ್? ರೆಹಮಾನ್, ನಿಜಕ್ಕೂ ಕೂಡ ಇವತ್ತು ಒಂದು ಭಾವುಕ ಸನ್ನಿವೇಶಕ್ಕೆ ದರ್ಶನ್ ಹಾಗೆ ದಂಪತಿ ವಿಜಯಲಕ್ಷ್ಮಿಗಳು ಒಂದಷ್ಟು ಕಾರಣ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಅವರ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಸೊ ಹೀಗಾಗಿ ಏನಂತಂದರೆ ಜೈಲಿನಲ್ಲಿ ವಿಶೇಷ ಅಂದರೆ ಅನುಮತಿಯನ್ನು ಪಡೆದಿದ್ದರು. ಸೊ ಅಧೀಕ್ಷಕರ ಮೂಲಕ ಮನವಿಯನ್ನು ಮಾಡಿ ಒಂದು 30 ನಿಮಿಷಗಳ ಕಾಲ ಅವಧಿಗೆ ಅನುಮತಿಯನ್ನು ಪಡೆದಿದ್ರು. ಸೊ ಹೀಗಾಗಿ ವಿಜಯಲಕ್ಷ್ಮಿ ಹಾಗೆ ಅವರ ಪುತ್ರ ವಿನೀಶ್ ಸೇರಿದಂತೆ ಇಬ್ಬರು ಆಪ್ತರು ಕೂಡ, ಕುಟುಂಬಸ್ಥರು ಕೂಡ ಏನು ಒಂದು 3:30 ಸುಮಾರಿಗೆ ಜೈಲಿಗೆ ಆಗಮಿಸಿದ್ರು. ಸೊ 30 ನಿಮಿಷಗಳ ಕಾಲ ಅಂದರೆ ದರ್ಶನ್ ಇರುವಂಥ ಬ್ಯಾರಿಕೇಡ್ನ ಪಕ್ಕದಲ್ಲಿರುವಂತಹ ಒಂದು ವಿಸಿಟಿಂಗ್ ರೂಮ್ನಲ್ಲಿ 30 ನಿಮಿಷಗಳ ಕಾಲ ಅವರು ಅಂದರೆ ಮಾತುಕತೆಯನ್ನು ಮಾಡಿದ್ದಾರೆ. ಸೊ ಅಕ್ಷರಶಃ ಭಾವುಕ ಸನ್ನಿವೇಶಕ್ಕೆ ಇಬ್ಬರು ಕೂಡ ಒಳಗಾಗಿದ್ರು. ಯಾಕಂತಂದರೆ ಇಂಥದ್ದೊಂದು ದಿನವನ್ನು ಇಲ್ಲಿ ಕಳೆಯಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಏನಂತಂದರೆ ಅಂದರೆ ಅವ್ರನ್ನ ಸಂಪೂರ್ಣವಾಗಿ ಒಂದಿಷ್ಟು ನಿಗಾ ವಹಿಸಲಾಗಿತ್ತು. ಅಂದರೆ ಅಲ್ಲಿ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಮತ್ತು ಅವರ ಕುಟುಂಬದ ಆಪ್ತರೇನಿದ್ರು ಇಬ್ಬರು ಅನುಮತಿಯನ್ನು ಪಡೆದಿದ್ದರು, ಅವರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಏನಂತಂದರೆ ಒಂದು ಮಾತುಕತೆಯನ್ನು ನಡೆಸಿ ಅಲ್ಲಿಂದ ಈಗಷ್ಟೇ ಅವರು ನಿರ್ಗಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪರಪ್ಪನಾಗ್ರಹಾರದ ಜೈಲಿನಿಂದ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಪುತ್ರ ವಿನೀಶ್ ಹಾಗೆ ಅವರ ಆಪ್ತರು ಈಗ ಜೈಲಿನಿಂದ ನಿರ್ಗಮಿಸಿದ್ದಾರೆ. ಸೊ ಹೀಗಾಗಿ ಏನಂತಂದರೆ ಪ್ರತಿ ಬಾರಿ ಕೂಡ ಹೊರಗಡೆ ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ದಂಪತಿಗಳು. ಬಟ್ ಇವತ್ತು ಜೈಲಿನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಸನ್ನಿವೇಶ ಬಂದಿದೆ. ಸಹಜವಾಗಿ ದರ್ಶನ್ ಅವರು ಪತ್ನಿಯನ್ನು ಕಂಡಂಥ ಕ್ಷಣದಲ್ಲಿ ಮತ್ತು ಮಗನನ್ನು ಕಂಡಂಥ ಕ್ಷಣದಲ್ಲಿ ಭಾವುಕರಾಗಿದ್ದಾರೆ. ಸೊ ಜೊತೆಗೆ ಈ ರೀತಿಯ ದಿನಗಳನ್ನು ಕಳೆಯುತ್ತಿರೋದ್ರಿಂದ ಅವರು ಕುಗ್ಗಿ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ಅನುಮತಿಯನ್ನು ಪಡೆದು ಒಳಗಡೆ ಹೋಗಿದ್ರು. ಸೊ ಒಂದು ಮಾತುಕತೆಗೆ ಅವಕಾಶ ಇತ್ತು, ಅದೆಲ್ಲವನ್ನು ಮುಗಿಸಿ ಈಗ ವಿಜಯಲಕ್ಷ್ಮಿ ಅವರು ಬೇಸರದಿಂದ ನಿರ್ಗಮಿಸಿದ್ದಾರೆ ಅಂತಲೇ ಹೇಳ್ಬೋದು. ರೆಹಮಾನ್, ಥ್ಯಾಂಕ್ ಯು ಮಾಲ್ತೇಶ್.